ಕೃಷ್ಣ, ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಏಕಾದಶಿ ಬಗ್ಗೆ, ಸಫಲ ಏಕಾದಶಿಯ ಬಗ್ಗೆ, ಅದರ ಮಹತ್ವೆಯನ್ನು ಹೇಗೆ ಆಚರಣೆ ಮಾಡಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಾರ್ಗಶೀರ್ಷ ಕೃಷ್ಣ ಪಕ್ಷ ಸಫಲ ಏಕಾದಶಿ. ಧರ್ಮರಾಜನು ಕೇಳುತ್ತಾನೆ, ಮಾರ್ಗಶೀರ್ಷ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರೇನು? ಆ ಏಕಾದಶಿಯ ವ್ರತ ಹೇಗೆ ಮಾಡಬೇಕು? ಆ ದಿವಸ ಯಾವ ದೇವರ ಪೂಜೆ ಮಾಡಬೇಕು? ಏ ಜನಾರ್ದನನೇ, ಎಲ್ಲವನ್ನು ನನಗೆ ಸವಿಸ್ತಾರವಾಗಿ ಹೇಳು. ಶ್ರೀಕೃಷ್ಣ ಅನ್ನುತ್ತಾನೆ, ರಾಜ, ನಾನು ಪ್ರೀತಿಗೋಸ್ಕರ ಹೇಳುತ್ತೇನೆ ಕೇಳು. ಏಕಾದಶಿ ವ್ರತ ಮಾಡುವುದರಿಂದ ನಾನು ಎಷ್ಟು ಪ್ರಸನ್ನನಾಗುತ್ತೇನೋ ಅಷ್ಟು ಸಂತೋಷ ನನಗೆ. ಬಹಳಷ್ಟು ದಕ್ಷಿಣೆ ಕೊಟ್ಟು ಯಜ್ಞ ಮಾಡಿದರೂ ಆಗುವುದಿಲ್ಲ. ಆದ್ದರಿಂದ ಈ ಏಕಾದಶಿ ವ್ರತ ಹೇಗೆ ಇರುವುದು ಮತ್ತು ಅದರ ಮಹಾತ್ಮೆಯು ಏನಿರುವುದು ಎಂಬುದನ್ನು ಏಕಾಗ್ರ ಮನಸ್ಸಿನಿಂದ ಕೇಳು. ಎಲ್ಲ ವರ್ಷಗಳಲ್ಲಿ ಯಾವ ವರ್ಷ ಏಕಾದಶಿ ಇರುತ್ತದೋ ಅದರಲ್ಲಿ ಸಣ್ಣದು ದೊಡ್ಡದು ಹೀಗೆ ಭೇದ ಮಾಡಬಾರದು. ಮಾರ್ಗಶೀರ್ಷ ಕೃಷ್ಣ ಪಕ್ಷದಲ್ಲಿಯ ಯಾವ ಏಕಾದಶಿ ಇರುವುದೋ ಅದರ ಹೆಸರು ಸಫಲ ಇರುವುದು. ಆ ದಿವಸ ನಾರಾಯಣನನ್ನ ಪೂಜಿಸಬೇಕು. ಮೊದಲು ಹೇಳಿದ ವಿಧಿಯಂತೆ ಈ ಏಕಾದಶಿ ವ್ರತ ಉಪವಾಸ ಮಾಡಬೇಕು. ನಾಗಗಳಲ್ಲಿ ಹೇಗೆ ಶೇಷನಾಗ ಶ್ರೇಷ್ಠನೋ, ಪಕ್ಷಿಗಳಲ್ಲಿ ಶ್ರೇಷ್ಠ ಗರುಡನೋ, ಅದರಂತೆ ಎಲ್ಲ ವ್ರತಗಳಲ್ಲಿ ಏಕಾದಶಿ ವ್ರತ ಶ್ರೇಷ್ಠವಿರುವುದು. ಯಾವ ರೀತಿಯ ಸರ್ವ ದೇವತೆಗಳಲ್ಲಿ ವಿಷ್ಣು ಶ್ರೇಷ್ಠನು, ಎಲ್ಲ ಯಜ್ಞಗಳಲ್ಲಿ ಅಶ್ವಮೇಧ ಶ್ರೇಷ್ಠನು, ಎಲ್ಲ ನದಿಗಳಲ್ಲಿ ಭಾಗೀರಥಿಯು ಶ್ರೇಷ್ಠ, ಮಾನವರಲ್ಲಿ ಬ್ರಾಹ್ಮಣನು ಶ್ರೇಷ್ಠ, ಅದರಂತೆ ಎಲ್ಲ ರಥಗಳಲ್ಲಿ ಏಕಾದಶಿ ಶ್ರೇಷ್ಠವಾದುದು. ಈ ಭರತ ಶ್ರೇಷ್ಠನೇ, ಯಾವ ಜನರು ಈ ಏಕಾದಶಿ ವ್ರತದಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೋ ಅವರು ನನಗೆ ಬಹಳ ಪ್ರಿಯರು ಮತ್ತು ನನಗೆ ಪೂಜ್ಯರು ಆಗುತ್ತಾರೆ. ಈಗ ಈ ಸಫಲ ಹೆಸರಿನ ಏಕಾದಶಿ ಪೂಜಾ ವಿಧಿ ಹೇಳುತ್ತೇನೆ ಕೇಳು. ಆ ಏಕಾದಶಿಯ ಯಾವ ದಿವಸ, ಯಾವ ಪ್ರದೇಶಗಳಲ್ಲಿ, ಯಾವ ಕಾಲದಲ್ಲಿ ಬೆಳೆಯುವಂತಹ ಉತ್ತಮವಾದ ಹಣ್ಣುಗಳನ್ನು ನನಗೆ ಅರ್ಪಣೆ ಮಾಡಿ ಪೂಜಿಸಬೇಕು. ಒಳ್ಳೆಯ ತೆಂಗಿನಕಾಯಿ, ಲಿಂಬೆಹಣ್ಣು, ದಾಳಿಂಬರ ಹಣ್ಣು, ಅಡಿಕೆ, ಲವಂಗ, ನಲ್ಲಿಕಾಯಿ ಆದಿ ಎಲ್ಲ ಪ್ರಕಾರದ ಧಾನ್ಯಗಳಿಂದ ಕೂಡಿ ದೇವರಿಗೆ ಅರ್ಪಿಸಬೇಕು ಮತ್ತು ಧೂಪ ದೀಪಗಳನ್ನು ಹಚ್ಚಿ ನಾರಾಯಣನ ಪೂಜೆ ಮಾಡಬೇಕು. ಆ ಸಫಲ ಏಕಾದಶಿಗೆ ದೀಪದಾನ ಮಹತ್ವವು ವಿಶೇಷ ಹೇಳಿರುವರು. ರಾತ್ರಿ ಯತ್ನಪೂರ್ವಕವಾಗಿ ಜಾಗರಣೆ ಮಾಡಬೇಕು ಮತ್ತು ಭಗವಂತನ ಕೀರ್ತನೆ ಮಾಡಬೇಕು. ರಾಜ, ಆ ಏಕಾದಶಿಯ ರಾತ್ರಿ ಎಚ್ಚರಿಕೆಯಿಂದ ಯಾರು ಜಾಗರಣೆ ಮಾಡುತ್ತಾನೋ ಅವನು ಪುಣ್ಯ ಫಲ ಯಾವುದೆಂಬುದನ್ನು ಹೇಳುತ್ತೇನೆ. ಏಕಾಗ್ರ ಚಿತ್ತದಿಂದ ಕೇಳು. ಆ ಜಾಗರಣೆಯ ಸರಿಸಮಾನವಾದ ಯಾವ ಯಜ್ಞವೂ ಇಲ್ಲ ಮತ್ತು ಆ ಜಾಗರಣೆ ಸರಿ ಯಾವ ತೀರ್ಥವೂ ಇಲ್ಲ. ಎಲೆ ರಾಜ, ಈ ಜಗತ್ತಿನಲ್ಲಿ ಆ ಜಾಗರಣೆಯ ಸರಿ ಯಾವ ರಥವೂ ಇಲ್ಲ. 5000 ವರ್ಷ
ತಪಸ್ಸೆ ಮಾಡಿದ ಯಾವ ಫಲವು ಸಿಗುತ್ತದೋ ಅದೇ ಫಲ ಈ ಸಫಲ ಏಕಾದಶಿ ದಿವಸ ಜಾಗರಣೆ ಮಾಡುವುದರಿಂದ ಸಿಗುತ್ತದೆ. ಹೇ ರಾಜಶ್ರೇಷ್ಠ, ಇನ್ನು ಸಫಲ ಏಕಾದಶಿಯ ಕಥೆಯನ್ನ ಕೇಳು. ಮಹಿಷ್ಮತಿ ಎಂಬ ಹೆಸರಿನ ರಾಜನ ಚಂಪಾವತಿ ಎಂಬ ಹೆಸರಿನ ಪ್ರಸಿದ್ಧವಾದ ಪಟ್ಟಣವಿದೆ. ಮಹಿಷ್ಮತಿ ರಾಜನಿಗೆ 4 ಮಂದಿ ಗಂಡು ಮಕ್ಕಳಿದ್ದರು. ಹಿರಿಯ ಮಗನು ಮಹಾಪಾಪಿ ಇದ್ದನು. ಅವನು ಯಾವಾಗಲೂ ಪರಸ್ತ್ರೀಯರ ಗಮನದಲ್ಲಿಯೇ ದ್ಯೂತ್ಯ ಮಾಡುವುದು ಮತ್ತು ವೇಶ್ಯರ ಮನೆಯಲ್ಲೇ ಬಿದ್ದುಕೊಂಡು ಇರುತ್ತಿದ್ದನು. ಈ ರೀತಿಯಾಗಿ ಅವನು ತಂದೆ ಗಳಿಸಿದ್ದ ದ್ರವ್ಯವನ್ನೆಲ್ಲ ಹಾಳು ಮಾಡಿದನು. ಅವನ ನಡತೆಯು ಕೆಟ್ಟವಿರುವುದರಿಂದ ದೇವ ಬ್ರಾಹ್ಮಣರ ನಿಂದನೆ ಮಾಡುತ್ತಿದ್ದನು. ಅವನಿಗೆ ವಿಷ್ಣು ಭಕ್ತರ ನಿಂದನೆ ಮಾಡುವುದೆಂದರೆ ಬಹಳ ಆನಂದವಾಗುತ್ತಿತ್ತು. ಆ ರಾಜಪುತ್ರನ ಹೆಸರು ಲುಂಪಕವಿತ್ತು. ತನ್ನ ಮಗ ಈ ರೀತಿ ದುರ್ಗುಣಗಳಿಂದ ಕೂಡಿದವನಾಗಿರುವುದನ್ನು ಕಂಡು ಮಹಿಷ್ಮತ ರಾಜನಿಗೆ ಬಹಳ ದುಃಖವಾಗಿ ಅವನನ್ನು ರಾಜ್ಯದಿಂದ ಹೊರಗೆ ಹಾಕಿದನು. ಆನಂತರ ಅವನು ಅಷ್ಟರಲ್ಲೆಲ್ಲ ಅವನ ತ್ಯಾಗ ಮಾಡಿದರು ಮತ್ತು ಹಾಳುಗಳೆಲ್ಲ ರಾಜನ ಹೆದರಿಕೆಯಿಂದ ಅವನನ್ನ ಸೇರದಾದರು. ಆಗ ಲುಂಪಕನು ಮುಂದೆ ಏನು ಮಾಡಬೇಕು ಎಂದು ಚಿಂತೆಯಿಂದ ವನದಲ್ಲಿ ವಿಚಾರ ಮಾಡುತ್ತಿದ್ದನು ಮತ್ತು ಅವನು ಪಾಪವನ್ನೇ ಮಾಡುವುದು ಎಂದು ನಿಶ್ಚಯಿಸಿದನು. ಅವನ ಮನಸ್ಸಿನಲ್ಲೇ ವಿಚಾರ ಮಾಡಿದನು, ತಂದೆಯ ಪಟ್ಟಣವನ್ನು ಬಿಟ್ಟು ವನದಲ್ಲಿ ಹೋಗಿ ಇರುವುದು ಮತ್ತು ರಾತ್ರಿ ಪಟ್ಟಣದಲ್ಲಿ ಕಳವು ಮಾಡುವುದು ಮತ್ತು ಹಗಲು ವನದಲ್ಲಿ ಇರುವುದು. ಹೀಗೆ ವಿಚಾರ ಮಾಡುತ್ತಾ ದುರ್ದೈವ ಚಕ್ರದಲ್ಲಿ ಸಿಕ್ಕಿ ಆ ಲುಂಪಕನು ನಗರವನ್ನು ಬಿಟ್ಟು ಗಹನವಾದ ಅರಣ್ಯ ಪ್ರವೇಶ ಮಾಡಿದನು. ಪಾಪ ಕರ್ಮಗಳನ್ನು ಮಾಡುವ ರಾಜಕುಮಾರನ ಅಡವಿಯಲ್ಲಿ ಪ್ರಾಣಿಗಳನ್ನೇ ಕೊಂದು ಮತ್ತು ರಾತ್ರಿ ನಗರದಲ್ಲಿ ದರೋಡೆ ಹಾಕಿ ಜೀವಿಸುತ್ತಿದ್ದ. ಈ ರೀತಿಯಾಗಿ ಪಟ್ಟಣವನ್ನೇ ಲೂಟಿ ಮಾಡಿದನು. ಒಂದು ದಿನ ಕಳವು ಮಾಡುವ ಸಮಯದಲ್ಲಿ ಜನರಿಗೆ ಸಿಕ್ಕನು. ರಾಜನ ಹೆದರಿಕೆಯಿಂದ ಜನರು ಅವನನ್ನು ಬಿಟ್ಟು ಕೊಟ್ಟರು. ಪೂರ್ವ ಜನ್ಮದ ಪಾಪಗಳಿಂದ ರಾಜ್ಯ ಭ್ರಷ್ಟನಾದ ಆ ಪಾಪಿ ಲುಂಪಕನು ಅರಣ್ಯದಲ್ಲಿಯ ಪ್ರಾಣಿಗಳನ್ನು ಕೊಂದು ಅದರ ಮಾಂಸವನ್ನೇ ತಿನ್ನುತ್ತಿದ್ದನು ಮತ್ತು ಅಲ್ಲಿ ಹಣ್ಣುಗಳನ್ನು ಹತ್ತಿದನು. ಆದರೆ ಆ ದುಷ್ಟನ ನಿವಾಸ ಸ್ಥಾನವು ಮಾತ್ರ ವಾಸುದೇವನಿಗೆ ಮಾನ್ಯವಾಗುವಂತ ಶುಭ ಜಾಗೆಯಲ್ಲಿ ಬಹಳ ಹಳೆಯ ದೊಡ್ಡ ಅಶ್ವತ್ಥ ವೃಕ್ಷ ಇತ್ತು. ಈ ವೃಕ್ಷದ ಕೆಳಗೆ ಪಾಪಿ ಲುಂಪಕನು ವಾಸವಾಗಿದ್ದನು. ಈ ಪ್ರಕಾರ ನಿಂದಾಸ್ಪದನಾಗಿ ದುಷ್ಕರ್ಮಗಳನ್ನೇ ಮಾಡುತ್ತಾ ಆ ವೃಕ್ಷದ ಬುಡದಲ್ಲೇ ವಾಸ ಮಾಡಿ ಕಾಲಕ್ರಮೇಣ ಮಾಡುತ್ತಿದ್ದನು. ಆ ಸಮಯದಲ್ಲಿ ಕೃಷ್ಣ ಪಕ್ಷದಲ್ಲಿಯ ಸಫಲ ಏಕಾದಶಿಯ ಮೊದಲನೇ ದಿನವೆಂದರೆ ದಶಮಿಯ ದಿನ ಬೆಳಗಾಯಿತು. ಈ ರಾಜ ದಶಮಿ ದಿನ ರಾತ್ರಿ ಆ ವಸ್ತ್ರಹೀನನಾದ ಲುಂಪಕನು ಥಂಡಿಯಿಂದ ಗಡಗಡ ನಡುಗುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಿದನು. ಆ ಅಶ್ವತ್ಥ ವೃಕ್ಷದ ಕೆಳಗೆ ಥಂಡಿಯಿಂದ ಬಿದ್ದ ಕಾಲಕ್ಕೆ ಅವನಿಗೆ ನಿದ್ದೆ ಬರಲಿಲ್ಲ, ಯಾವ ಸುಖವೂ ಸಿಗಲಿಲ್ಲ. ಹಲ್ಲು ಗರಿಸಿ ಹತ್ತಿ ಪ್ರಾಣ ಹೋದವರಂತೆ ಬಿದ್ದು ಬಿಟ್ಟನು. ಆ ರಾತ್ರಿ ಹೇಗೋ ಕಳೆದು ಬೆಳಗ್ಗೆ ಸೂರ್ಯೋದಯವಾದರೂ ಅವನಿಗೆ ಸುದ್ದಿ ಬರಲಿಲ್ಲ. ಆ ದಿವಸ ಸಫಲ ಏಕಾದಶಿ ಇತ್ತು. ಮಧ್ಯಾಹ್ನ ಸಮಯಕ್ಕೆ ಅವನಿಗೆ ಎಚ್ಚರವಾಯಿತು. ಆಗ ಅವನು ಎದ್ದು ಕುಳಿತುಕೊಂಡನು ಮತ್ತು ಕುಂಟುತ್ತಾ ಎಡವುತ್ತಾ ಆ ಅರಣ್ಯದಲ್ಲಿಯೇ ಹಸಿವು ನೀರಾಡಿಕೆಯಿಂದ ಬಹಳ ಹತ್ತಿದನು. ಆ ದುಷ್ಟ ಲುಂಪಕನಿಗೆ ಪ್ರಾಣಿಗಳನ್ನು ಕೊಲ್ಲುವ ಶಕ್ತಿಯೂ ಸಹ ಉಳಿದಿರಲಿಲ್ಲ. ಆ ವೃಕ್ಷದ ಬುಡದಲ್ಲಿ ಬಿದ್ದ ಹಣ್ಣುಗಳನ್ನೇ ಕೂಡಾಕಿಕೊಂಡು ಮರಳಿ ಸುತ್ತಾಡಿ ತನ್ನ ಸ್ಥಾನಕ್ಕೆ ಬಂದನು. ಅಷ್ಟರಲ್ಲಿ ಸೂರ್ಯಾಸ್ತಮವಾಯಿತು. ಇನ್ನು ಮುಂದೆ ನನ್ನದು ಹೇಗೆ ಎನ್ನುತ್ತಾ ದುಃಖಿಸ ಹತ್ತಿದನು. ಆ ನಂತರ ಅವನು ತಾನು ತಂದ ಹಣ್ಣುಗಳನ್ನು ಅಶ್ವತ್ಥ ವೃಕ್ಷದ ಕೆಳಗೆ ಇಟ್ಟು ಭಗವಂತನಾದ ನಾರಾಯಣನೇ ಸ್ವೀಕರಿಸಿ ಸಂತುಷ್ಟನಾಗಲಿ ಎಂದು ಲುಂಪಕನು ಅಲ್ಲಿಯೇ ಕುಳಿತುಕೊಂಡನು. ಅವನಿಗೆ ಆ ರಾತ್ರಿ ನಿದ್ದೆಯೇ ಬರಲಿಲ್ಲ.
ಆದ್ದರಿಂದ ಭಗವಂತನಾದ ವಿಷ್ಣುವು ಇವನ ಏಕಾದಶಿ ಜಾಗರಣೆ ಮಾಡಿದನೆಂದು ತಿಳಿದುಕೊಂಡನು ಮತ್ತು ಅವನು ಅರ್ಪಿಸುವ ಹಣ್ಣುಗಳಿಂದ ಸಫಲ ಏಕಾದಶಿ ಪೂಜೆ ಸಂಪೂರ್ಣವಾಯಿತೆಂದು ತಿಳಿದುಕೊಂಡನು. ರಾಜ ಲುಂಪಕನು ಈ ಉತ್ತಮವಾದ ವ್ರತವನ್ನು ಮಾಡಿದ್ದರಿಂದ ಆ ವ್ರತದ ಪ್ರಭಾವದಿಂದ ಅವನಿಗೆ ನಿಷ್ಕಳಂಕ ರಾಜ್ಯ ಪ್ರಾಪ್ತವಾಯಿತು. ಲುಂಪಕನು ಆ ಪುಣ್ಯವು ಬೆಳೆಯುತ್ತಾ ಚಿಗುರೊಡೆಯಿತು. ಅವನಿಗೆ ಆ ಫಲವು ಹೇಗೆ ಪ್ರಾಪ್ತವಾಯಿತು ಅದನ್ನು ಕೇಳು. ಮರುದಿನ ಬೆಳಿಗ್ಗೆ ಸೂರ್ಯೋದಯವಾದಾಗ ಅವನ ಹತ್ತಿರ ಒಂದು ದಿವ್ಯವಾದ ಅಶ್ವ ಅವನ ಹತ್ತಿರ ಬಂದಿತು. ಆ ಕುದುರೆಯ ಮೈ ಮೇಲೆಲ್ಲ ಆಭರಣಗಳು ಸ್ವರ್ಗ ಅನುಭವವಾಗಿದ್ದವು. ಅಲ್ಲಿಗೆ ಕುದುರೆಯು ಬಂದ ಮೇಲೆ ಮುಂದಿನಂತೆ ಆಕಾಶವಾಣಿ ಆಯಿತು. ಎಲೆ ರಾಜಪುತ್ರನೇ, ಸಫಲ ಏಕಾದಶಿಯ ಪ್ರಭಾವದಿಂದ ನಿನ್ನ ಮೇಲೆ ವಾಸುದೇವನು ಸಂತುಷ್ಟನಾದನು ಮತ್ತು ನೀನು ತಂದೆಯ ಹತ್ತಿರ ಹೋಗಿ ನಿಷ್ಕಟವಾಗಿರುವ ಆ ರಾಜ್ಯವನ್ನು ಉಪಭೋಗಿಸು. ಲುಂಪಕನು ಹಾಗೆಯೇ ಮಾಡುವನೆಂದು ಕೂಡಲೇ ಅವನಿಗೆ ದಿವ್ಯ ರೂಪ ಪ್ರಾಪ್ತವಾಯಿತು. ಆಗಲೇ ಅವನ ದುಷ್ಟ ಬುದ್ಧಿಯು ಹೋಯಿತು. ಅವನ ಮನಸ್ಸು ವಿಷ್ಣು ಭಕ್ತಿಯಲ್ಲಿ ತುಂಬಿ ಹೋಯಿತು. ಆ ನಂತರ ದಿವ್ಯ ಅಲಂಕಾರಗಳಿಂದ ಶೋಭಿಸುತ್ತಿರುವ ಆ ಲುಂಪಕನು ತಂದೆಯ ಹತ್ತಿರ ಬಂದು ನಮಸ್ಕಾರ ಮಾಡಿ ನಿಂತುಕೊಂಡನು. ತನ್ನ ಮಗ ವಿಷ್ಣು ಭಕ್ತನಾದುದನ್ನು ಕಂಡು ತಂದೆಯು ಅವನಿಗೆ ಆ ನಿಷ್ಕಟವಾದ ರಾಜ್ಯವನ್ನು ಕೊಟ್ಟು ಬಿಟ್ಟನು. ಆ ನಂತರ ಅವನು ಬಹಳ ವರ್ಷದವರೆಗೆ ರಾಜ್ಯವನ್ನಾಳಿದನು. ಆ ಲುಂಪಕನು ಯಾವತ್ತೂ ಏಕಾದಶಿ ವ್ರತದಲ್ಲಿ ಮತ್ತು ವಿಷ್ಣು ಭಕ್ತಿಯಲ್ಲಿ ತತ್ಪರನಾಗಿಯೇ ಇರುತ್ತಿದ್ದನು. ವಿಷ್ಣು ಪ್ರಸಾದದಿಂದ ಅವನಿಗೆ ಸುಂದರವಾದ ಸ್ತ್ರೀ ದೊರೆತರು ಮತ್ತು ಸುಂದರವಾದ ಮಕ್ಕಳು ಹುಟ್ಟಿದರು. ಮುಂದೆ ಅವನು ವೃದ್ಧನಾದ ಮೇಲೆ ತನ್ನ ರಾಜ್ಯವನ್ನು ಮಕ್ಕಳಿಗೆ ಒಪ್ಪಿಸಿ ತಪ ಮಾಡಲು ಅರಣ್ಯಕ್ಕೆ ಹೊರಟು ಹೋದನು. ಅಲ್ಲಿ ಅವನು ವಿಷ್ಣು ಭಕ್ತಿಯಲ್ಲಿ ಮಗ್ನನಾದನು. ಈ ರೀತಿಯಾಗಿ ಅವನು ತನ್ನ ಜನ್ಮವನ್ನು ಸಾರ್ಥಕಗೊಳಿಸಿಕೊಂಡನು, ವಿಷ್ಣು ಲೋಕಕ್ಕೆ ಹೋದನು. ಈ ರೀತಿಯಾಗಿ ಅವನು ಈ ಸಫಲ ಏಕಾದಶಿಯ ವ್ರತ ಮಾಡುವನು. ಅವನಿಗೆ ಇಹಲೋಕದಲ್ಲಿ ಯಶ ಕೀರ್ತಿ ಸಿಕ್ಕು ಮತ್ತೆ ಕೊನೆಗೆ ಮೋಕ್ಷ ಸಿಗುವುದು. ಯಾರು ನಿಸ್ಸಂದೇಹವಾಗಿ ಈ ಸಫಲ ಏಕಾದಶಿ ವ್ರತ ಮಾಡುತ್ತಾರೋ ಈ ಜಗತ್ತಿನಲ್ಲಿ ಧನ್ಯರಾಗುತ್ತಾರೆ. ಕಾರಣ ಅವರು ಈ ಜನ್ಮದಲ್ಲಿಯೇ ಮೋಕ್ಷ ಪಡೆಯುತ್ತಾರೆ. ಹೇ ರಾಜನೇ, ಸಫಲ ಏಕಾದಶಿ ಈ ಮಹಾತ್ಮೆ ಕೇಳಿದವರಿಗೆ ರಾಜಸೂಯ ಯಜ್ಞದ ಫಲವು ಸಿಗುತ್ತದೆ ಮತ್ತು ಆ ಮನುಷ್ಯನು ಕೊನೆಗೆ ಸ್ವರ್ಗದಲ್ಲಿ ವಾಸವಾಗುತ್ತಾನೆ. ಸಫಲ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ 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 ಹರೇ ಹರೇ. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಮತ್ತೊಮ್ಮೆ ದಯವಿಟ್ಟು ಕೇಳಿ. ಈ ಏಕಾದಶಿಯ ಮಹತ್ಮೆಯನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ಏಕಾದಶಿಯನ್ನು ನಾವು ಸಂಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯವಾಗುವಂಥದ್ದು. ದಯವಿಟ್ಟು ಕೂಡ ಎಲ್ಲರೂ ಈ ವಿಡಿಯೋವನ್ನು ಮತ್ತೊಮ್ಮೆ ಕೇಳಿ ಅಂತ ಹೇಳುತ್ತಾ ಎಲ್ಲರಿಗೂ ಏಕಾದಶಿಯನ್ನು ಮಾಡೋದಕ್ಕೆ ಮಾಡಿ ಅಂತಲ್ಲಿ ಬೇಡ್ಕೊಳ್ಳುತ್ತಾ ತಮ್ಮಲ್ಲಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.